ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಆಗಿರ್ಬೋದು, KPSC ಮತ್ತು KE RRBಗಳಲ್ಲಿ ಕೇಳ್ತಕ್ಕಂಥ ಪ್ರಮುಖ ಇಂಪಾರ್ಟೆಂಟ್ ಒಂದು ಕರೆಂಟ್ ಅಫೇರ್ಸ್ಗಳನ್ನ ಇವತ್ತು ಪಾರ್ಟ್ 1ರಲ್ಲಿ ನೋಡೋಣ. ನಾವು 200 MCQಸ್ಗಳನ್ನು ಮಾಡೋಣ. ಓಕೆನಾ? ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQಸ್ಗಳಿರ್ತಾವೆ, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತಾವೆ. ಓಕೆನಾ? ಬನ್ನಿ ಸ್ನೇಹಿತರೆ, ಇನ್ನು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಬನ್ನಿ ಸ್ನೇಹಿತರೆ. ಮೊದಲ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಕಂಟ್ರೀಸ್ ಇನ್ ರಿಲೇಷನ್ ಟು ಬಲ್ಗೇರಿಯಾ: ರೊಮೇನಿಯಾ, ಟರ್ಕಿ, ಗ್ರೀಸ್, ರಷ್ಯಾ, ಸರ್ಬಿಯಾ. ಹೌ ಮೆನಿ ಆಫ್ ದಿ ಕಂಟ್ರೀಸ್ ಶೇರ್ ಲ್ಯಾಂಡ್ ಬಾರ್ಡರ್ ವಿತ್ ಬಲ್ಗೇರಿಯಾ? ಓನ್ಲಿ 2, ಓನ್ಲಿ 3, ಓನ್ಲಿ 4, ಆಲ್ 5. ಕನ್ನಡದಲ್ಲಿ ನೋಡೋಣ. ಬಲ್ಗೇರಿಯಾಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ. ರೊಮೇನಿಯಾ, ಟರ್ಕಿ, ಗ್ರೀಸ್, ರಷ್ಯಾ, ಸರ್ಬಿಯಾ. ಮೇಲಿನ ಎಷ್ಟು ದೇಶಗಳು ಬಲ್ಗೇರಿಯಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ? ಕೇವಲ 2, ಕೇವಲ 3, ಕೇವಲ 4, ಎಲ್ಲ 5. ಸರಿಯಾದ ಉತ್ತರ ಕೇವಲ 4. ಅವು 4 ಯಾವ ಅಂದರೆ ರಷ್ಯಾ ಡಸ್ ನಾಟ್ ಶೇರ್ ಲ್ಯಾಂಡ್ ಬಾರ್ಡರ್ ವಿತ್ ಬಲ್ಗೇರಿಯಾ. ಓಕೆ, ಇಲ್ಲೆಲ್ಲ ಅವುಗಳನ್ನು ಕೊಟ್ಟಿದ್ದೀನಿ. ರೊಮೇನಿಯಾ, ಸರ್ಬಿಯಾ, ಗ್ರೀಸ್, ಇವುಗಳ ಟರ್ಕಿ, ಇವು ಲ್ಯಾಂಡ್ ಬಾರ್ಡರ್. ಓಕೆ, ನೆಕ್ಸ್ಟ್ ಒನ್. ದ ಪ್ರಳಯ ಮಿಷನ್ recently tested by the DRDO is: option A, a long range surface to air missile; option 2, an intercontinental ballistic missile; option 3, a submarine launched ballistic missile; option 4, a short range surface to surface quasi ballistic missile. ಕನ್ನಡದಲ್ಲಿ ನೋಡೋಣ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇತ್ತೀಚೆಗೆ ಪರೀಕ್ಷಿಸಿದ ಪ್ರಳಯ ಕ್ಷಿಪಣಿ: 1, ದೀರ್ಘ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ; 2, ಖಂಡಾಂತರ ಕ್ಷಿಪಣಿ; 3, ಜಲಾಂತರ್ಗಾಮಿಯಿಂದ ಉಡಾವಣೆ ಮಾಡಬಹುದಾದ ಬ್ಯಾಲಿಸ್ಟಿಕ್ ಕ್ಷಿಪಣಿ; 4, ಅಲ್ಪ ಶ್ರೇಣಿ ಮೇಲ್ಮೈಯಿಂದ ಮೇಲ್ಮೈಗೆ ಚಿಮ್ಮುವ ಚತುರ್ಭುಜ ಕ್ಷಿಪಣಿ. ಸರಿಯಾದ ಉತ್ತರ ಎ ಶಾರ್ಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್. ಓಕೆ, ನೆಕ್ಸ್ಟ್ ಬನ್ನಿ. ವಿತ್ ರೆಫರೆನ್ಸ್ ಟು ದಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ, consider the following statement. First statement, it is a central sector scheme. PMMVY is a conditional cash transfer scheme for pregnant women and lactating mothers, applicable only to women above 25 years of age working in unorganized sector. Which of the statement given above is are correct? 1 only, 2 only, both, 1 and 2, neither, 1 nor 2. ಓಕೆ, ನೆಕ್ಸ್ಟ್. ಕನ್ನಡದಲ್ಲಿ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೇಂದ್ರ ವಲಯದ ಯೋಜನೆಯಾಗಿದೆ. ಇದು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಷರತ್ತುಬದ್ಧ ನಗದು ವರ್ಗಾವಣೆ ಯೋಜನೆಯಾಗಿದ್ದು, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ 25 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಮಾತ್ರ ಅನ್ವಯಿಸುತ್ತದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಸರಿಯಾದನ್ನು ಯಾವುದು? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ ನೈದರ್ 1 ನಾರ್ 2. ಓಕೆ, ಯಾಕೆಂದರೆ ಇದು 25 ವರ್ಷ ಅಲ್ಲ, 19 ವರ್ಷ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್, ಸ್ಟೇಟ್ಮೆಂಟ್ 2 ಈಸ್ ದಿ ಇನ್ಕರೆಕ್ಟ್. ಏಜ್ಡ್ ಆಫ್ 13 years. ಓಕೆ, ನೆಕ್ಸ್ಟ್. ವಿತ್ ರೆಫರೆನ್ಸ್ ಟು ಬಾಂಬ್ ಸೈಕ್ಲೋನ್ ಕನ್ಸಿಡರ್ ದಿ ಸ್ಟೇಟ್ಮೆಂಟ್. ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಈಸ್ ಆನ್ ಇಂಟೆನ್ಸಿವ್ ಮಿಡ್ ಲ್ಯಾಟಿಟ್ಯೂಡ್ ಸ್ಟೋರ್ಮ್ ಫಾರ್ಮ್ಡ್ ಡ್ಯೂ ಟು ಎಕ್ಸ್ಪೆನ್ಸಿವ್ cyclogenesis marked by a rapid fall in surface air pressure within 24 hours. Statement 2, the pressure drop required to classify a storm as bombogenesis is uniform across all latitudes. Which of the statements given above is are correct? 1 only, 2 only, both 1 and 2, neither 1 nor 2. ಓಕೆ, ಕನ್ನಡದಲ್ಲಿ, ಬಾಂಬೆ ಸೈಕ್ಲೋನ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಸ್ಫೋಟಕ ಸೈಕ್ಲೋಜೆನೆಸಿಸ್ ರೂಪುಗೊಂಡ ತೀವ್ರವಾದ ಮಧ್ಯ ಅಕ್ಷಾಂಶ ಚಂಡಮಾರುತವಾಗಿದ್ದು 24 ಗಂಟೆಯ ಒಳಗೆ ಮೇಲ್ಮೈ ಗಾಳಿಯ ಒತ್ತಡದಲ್ಲಿ ತ್ವರಿತ ಕುಸಿತದಿಂದ ಗುರುತಿಸಲ್ಪಡುತ್ತದೆ. ಹೇಳಿಕೆ 2, ಬಿರುಗಾಳಿಯನ್ನು ಬಾಂಬ್ ಸೈಕ್ಲೋಜೆನೆಸಿಸ್ ಎಂದು ವರ್ಗೀಕರಿಸಲು ಅಗತ್ಯವಿರುವ ಒತ್ತಡದ ಕುಸಿತವು ಎಲ್ಲ ಅಕ್ಷಾಂಶಗಳಲ್ಲಿ ಏಕರೂಪವಾಗಿರುತ್ತದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ 1 ಓನ್ಲಿ. ನೆಕ್ಸ್ಟ್ ಬನ್ನಿ. ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಓಕೆ, ನೆಕ್ಸ್ಟ್. ವಿತ್ ರೆಫರೆನ್ಸ್ ಟು ಸಿರ್ಕರ್ ಮಲ್ಕೋವಾ recently in the news,
Consider the following statements. Okay. Sirkar malkova is a species of cuckoo birds. Statement 2. It is commonly found in high altitude Himalayan forest above the tree line. Okay. Which of the following statements give Q1 above is are correct? 1 only, 2 only, both 1 and 2, neither 1 nor 2. ಕನ್ನಡದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಸಿರ್ಕರ್ ಮಲ್ಕೋವಾ ಉಲ್ಲೇಖಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಿರ್ಕಿರ್ ಮಲ್ಕೋವಾ ಕೋಗಿಲೆ ಪಕ್ಷಿಯು ಒಂದು ಜಾತಿಯಾಗಿದೆ. ಇದು ಸಾಮಾನ್ಯವಾಗಿ ಮರದ ರೇಖೆಯ ಮೇಲಿರುವ ಎತ್ತರದ ಹಿಮಾಲಯ ಕಾಡುಗಳಲ್ಲಿ ಕಂಡುಬರುತ್ತದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ 1 ಮಾತ್ರ ಸರಿ. ಯಾವುದು? ಸಿರ್ಕರ್ ಮಲ್ಕೋವಾ ಈಸ್ ಸ್ಪೆಸಿಸ್ ಕುಕ್ಕು ಬರ್ಡ್. ಓಕೆ. ಹೈ ಆಲ್ಟಿಟ್ಯೂಡ್ ಅಲ್ಲ, ಲೋ ಆಲ್ಟಿಟ್ಯೂಡ್, ಹಿಮಾಲಯನ್ ಆಲ್ಟಿಟ್ಯೂಡ್. ಓಕೆ, ನಾಟ್ ಹೈ ಆಲ್ಟಿಟ್ಯೂಡ್ ಹಿಮಾಲಯನ್ ಜೋನ್ಸ್. ಓಕೆ, ನೆಕ್ಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಈ ವಾಸ್ ಆ್ಯನ್ ಇಂಡಿಯನ್ ಸೋಷಿಯಲ್ ರಿಫಾರ್ಮ್ ಆ್ಯಂಡ್ ಫ್ರೀಡಮ್ ಫೈಟರ್ ಫ್ರಮ್ ದಿ ಸೌತ್ ವೆಸ್ಟರ್ನ್ ಆಫ್ Kerala. He is recognized as the founder of Nair Service Society, which represents the Nair community. He actively supported the Vaikam Satyagraha in 1924-25 for temple entry rates for lower castes. Even though he was not directly involved in the Satyagraha, following India's independence, he shifted his focus through the Nair Service Society to counter the expansion of communist influence in Kerala. He was honored with the title of Bharata Kesari, Lion of India, by the President of India for his lifelong service society and independence movement. Which one of the following personalities is described in above the paragraph? Okay. ನಾರಾಯಣಗುರು, ಮನ್ನತ್ತು ಪದ್ಮನಾಭ ಪಿಳ್ಳೈ, ಅಯ್ಯಂಕಲಿ, ಕೆ ಕಳಪ್ಪನ್. ಕನ್ನಡದಲ್ಲಿ ನೋಡೋಣ ಬನ್ನಿ. ಅವರು ನೈಋತ್ಯ ರಾಜ್ಯವಾದ ಕೇರಳದ ಭಾರತೀಯ ಸಮಾಜ ಸುಧಾರಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರನ್ನು ನಾಯರ್ ಸಮುದಾಯವನ್ನು ಪ್ರತಿನಿಧಿಸುವ ನಾಯರ್ ಸೇವಾ ಸಂಘದ ಸ್ಥಾಪಕರೆಂದು ಗುರುತಿಸಲಾಗಿದೆ. ಅವರು ಸತ್ಯಾಗ್ರಹದಲ್ಲಿ ನೇರವಾಗಿ ಭಾಗಿಯಾಗದಿದ್ದರೂ ಕೆಳಜಾತಿಗಳ ದೇವಾಲಯ ಪ್ರವೇಶ ಹಕ್ಕುಗಳಿಗಾಗಿ ವೈಕಂ ಸತ್ಯಾಗ್ರಹವನ್ನು 1924-25 ಸಕ್ರಿಯವಾಗಿ ಬೆಂಬಲಿಸಿದರು. ಭಾರತ ಸ್ವಾತಂತ್ರ್ಯದ ನಂತರ ಕೇರಳದಲ್ಲಿ ಕಮ್ಯುನಿಸ್ಟ್ ಪ್ರಭಾವದ ವಿಸ್ತರಣೆಯನ್ನು ಎದುರಿಸಲು ಅವರು ನಾಯರ್ ಸೇವಾ ಸಂಘದ ಮೂಲಕ ತಮ್ಮ ಗಮನವನ್ನು ಸೆಳೆದರು. ಸಮಾಜ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಅವರ ಜೀವಮಾನದ ಸೇವೆಗಾಗಿ ಭಾರತದ ರಾಷ್ಟ್ರಪತಿಗಳು ಅವರಿಗೆ ಭರತ ಕೇಸರಿ, ಭಾರತದ ಸಿಂಹ ಎಂಬ ಬಿರುದನ್ನು ನೀಡಿದರು. ಈ ಮೇಲಿನ ಪ್ರಾಜ್ಞಪ್ನಲ್ಲಿ ಈ ಕೆಳಗಿನ ಒಂದು ಯಾವ ವ್ಯಕ್ತಿಗೆ ವಿವರಿಸಲಾಗಿದೆ? ಆಪ್ಷನ್ ಎ ನಾರಾಯಣಗುರು, ಶ್ರೀ ನಾರಾಯಣಗುರು, ಮನ್ನತ್ತು ಪದ್ಮನಾಭ ಪಿಳ್ಳೈ, ಅಯ್ಯಂಕುಳಿ ಆ್ಯಂಡ್ ಕೆ ಕೆಳಪ್ಪನ್. ಸರಿಯಾದ ಉತ್ತರ ಮನ್ನತ್ತು ಪದ್ಮನಾಭ ಪಿಳ್ಳೈ. ನೆಕ್ಸ್ಟ್ ಬಾರಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಪಾರ್ವತಿ ಹಾರ್ಕ ಬರ್ಡ್ ಸ್ಯಾಂಕ್ಚುರಿ. It is located in Gonda district of Uttar Pradesh. It was a part of the Sarayu river. It is designated as Ramsar site. How many of the above statements are correct? Only 1, only 2, only 3, none. ಕನ್ನಡದಲ್ಲಿ ಪಾರ್ವತಿ ಅರ್ಘ ಪಕ್ಷಿಧಾಮದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಉತ್ತರ ಪ್ರದೇಶದ ಗೊಂಡಾ ಜಿಲ್ಲೆಯಲ್ಲಿದೆ. ಇದು ಸರಯು ನದಿಯ ಭಾಗವಾಗಿತ್ತು. ಇದನ್ನು ರಾಮ್ಸರ್ ತಾಣವೆಂದು ಗೊತ್ತುಪಡಿಸಲಾಗಿದೆ. ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಕೇವಲ 1, ಕೇವಲ 2, ಎಲ್ಲ 3 ಯಾವುದೂ ಅಲ್ಲ. ಸರಿಯಾದ ಉತ್ತರ 3 ಸರಿಯಾಗಿವೆ. ಓಕೆ, ಬನ್ನಿ. ಇದು ರಾಮ್ಸರ್ ಸೈಟ್ ಆಗಿ ಯಾವಾಗ 2021ರಲ್ಲಿ ರಾಮ್ಸರ್ ಸೈಟ್ ಆಗಿತ್ತು. ಓಕೆ, ನೆಕ್ಸ್ಟ್ ಬನ್ನಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಮಾರ್ಕೆಟ್ ಆಕ್ಸೆಸ್ ಸಪೋರ್ಟ್ intervention. It is aimed at providing direct income support of farmers through minimum price guarantees. Statement 2. It is being implemented under the Niryat Disha sub-scheme of interest equalization scheme. Which of the statements given above is are correct? 1 only, 2 only, both 1 and 2, neither 1 nor 2. ಕನ್ನಡದಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮ್ಯಾಶ್ ಹಸ್ತಕ್ಷೇಪದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕನಿಷ್ಠ ಬೆಂಬಲ ಖಾತರಿಗಳ ಮೂಲಕ ರೈತರಿಗೆ ನೇರ ಆದಾಯ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದನ್ನು ನಿರ್ಯಾತ ದಿಶಾ ಅಡಿಯ ಬಡ್ಡಿ ಸಮೀಕರಣ ಯೋಜನೆ ಉಪಯೋಜನೆ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ ನೈದರ್ 1 ನಾರ್ 2 ಯಾವುದೂ ಅಲ್ಲ. ಓಕೆ, ನೆಕ್ಸ್ಟ್ ಬಾಯ್.
Consider the following statement about the mitochondria. Statement 1. Mitochondria is double membrane bound organelles responsible for cellular respiration and ATP production in eukaryotic cells. Statement 2. Mitochondria possess their own DNA and ribosomes and are believed to have originated through the endosymbiotic theory. Which of the statements given above is are correct? 1 only, 2 only, both 1 and 2, neither 1 nor 2. ಕನ್ನಡದಲ್ಲಿ ಮೈಟ್ರೋಕಾಂಡ್ರಿಯಾದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೈಟ್ರೋಕಾಂಡ್ರಿಯಾ ಯೂಕ್ಯಾರಿಯೋಟ್ನ ಒಂದು ಕೋಶಗಳಲ್ಲಿ ಜೀವಕೋಶ ಉಸಿರಾಟ ಮತ್ತು ATP ಉತ್ಪಾದನೆಗೆ ಕಾರಣವಾಗುವ ಡಬಲ್ ಮೆಂಬ್ರೇನ್ ಬೌಂಡನ್ ಆರ್ಗನಲ್ಗಳಾಗಿವೆ. ಮೈಟ್ರೋಕಾಂಡ್ರಿಯಾಗಳು ತಮ್ಮದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿವೆ. ಎಂಡೋಸಿಂಬೋಬಯೋಟಿಕ್ ಸಿದ್ಧಾಂತದ ಮೂಲಕ ಹುಟ್ಟಿಕೊಂಡಿವೆ ಎಂದು ನಂಬಲಾಗಿದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ both 1 and 2 is the right answer. Okay, next. Panch Tiger Reserve seen in the news recently is located in option A Assam, option B Uttarakhand, option C Maharashtra, option D ಕರ್ನಾಟಕ. ಕನ್ನಡದಲ್ಲಿ ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವ ಪೆಂಚ್ ಹುಲಿ ಒಂದು ಮೀಸಲು ಪ್ರದೇಶ ಎಲ್ಲಿ ಕಂಡುಬರುತ್ತೆ? ಅಸ್ಸಾಂ, ಉತ್ತರಾಖಂಡ್, ಮಹಾರಾಷ್ಟ್ರ, ಕರ್ನಾಟಕ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಓಕೆ, ನೆಕ್ಸ್ಟ್. ಈ ಒಂದು ಪೆಂಚ್ ರಿಸರ್ವ್ ಒಂದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಸೋನಿ ಡಿಸ್ಟಿಕ್ ಮತ್ತು ಚಿಂದೋರ್ ಡಿಸ್ಟಿಕ್ ಅಂತಕ್ಕಂಥ ಮಧ್ಯಪ್ರದೇಶ ಮತ್ತು ನಾಗ್ಪುರ ಡಿಸ್ಟಿಕ್ ಅಂತಕ್ಕಂಥ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್. ಕನ್ಸಿಡರ್ ದಿ ಫಾಲೋಯಿಂಗ್ ಡಿಸ್ಕ್ರಿಪ್ಷನ್. ಎ ಬಯೋಮ್ ಮಾರ್ಕ್ಡ್ ಬೈ ಎ ಕಂಟಿನ್ಯೂಯಸ್ ಗ್ರಾಸ್ ಕವರ್ ವಿತ್ scattered trees and distinct wet and dry seasons. It occurs in tropical regions with moderate rainfall, supporting diverse grasses and large herbivores, and is found in the East African plains, part of South America, northern Australia, and in India across the Deccan Plateau, Terai Dower Belt, and part of western India. Which of the ecosystem is described above? Option A tropical rainforest, option B temperate grasslands, tropical thorn forest, savanna. ಕನ್ನಡದಲ್ಲಿ ಬನ್ನಿ. ಈ ಕೆಳಗಿನ ವಿವರಣೆಗಳನ್ನು ಪರಿಗಣಿಸಿ. ಚದುರಿದ ಮರಗಳು ಮತ್ತು ವಿಶಿಷ್ಟವಾದ ಆರ್ದ್ರ ಮತ್ತು ಶುಷ್ಕ ಋತುಗಳೊಂದಿಗೆ ನಿರಂತರ ಹುಲ್ಲಿನ ಹೊದಿಕೆಯಿಂದ ಗುರುತಿಸಲ್ಪಟ್ಟ ಬಯೋಮ್. ಇದು ಮಧ್ಯಮ ಮಳೆಯೊಂದಿಗೆ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ವೈವಿಧ್ಯಮಯ ಹುಲ್ಲುಗಳು ಮತ್ತು ದೊಡ್ಡ ಸಸ್ಯಾಹಾರಿಗಳನ್ನು ಬೆಂಬಲಿಸುತ್ತದೆ ಮತ್ತು ಪೂರ್ವ ಆಫ್ರಿಕಾದ ಬಯಲು ಪ್ರದೇಶಗಳು, ದಕ್ಷಿಣ ಅಮೆರಿಕದ ಕೆಲವು ಭಾಗಗಳು, ಉತ್ತರ ಆಸ್ಟ್ರೇಲಿಯಾ ಮತ್ತು ಭಾರತದಲ್ಲಿ ಡೆಕ್ಕನ್ ಪ್ರಸ್ಥಭೂಮಿ, ಟೆರೈ ಡ್ವಾರ ಬೆಲ್ಟು ಮತ್ತು ಪಶ್ಚಿಮ ಭಾರತದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ಪರಿಸರ ವ್ಯವಸ್ಥೆಯನ್ನು ಮೇಲೆ ವಿವರಿಸಲಾಗಿದೆ? ಉಷ್ಣವಲಯದ ಮಳೆಕಾಡುಗಳು, ಸಮಶೀತೋಷ್ಣ ಹುಲ್ಲುಗಾವಲು, ಉಪೋಷ್ಣವಲಯದ ಮುಳ್ಳಿನ ಅರಣ್ಯ, ಸವನ್ನ. ಇದು ಯಾವ ಪರಿಸರವನ್ನು ವಿವರಿಸುತ್ತದೆ ಅಂತಂದರೆ ಸವನ್ನ ಪರಿಸರ ವ್ಯವಸ್ಥೆಯನ್ನು ವಿವರಿಸುತ್ತದೆ. ಓಕೆ, ನೆಕ್ಸ್ಟ್. ವಿಚ್ ಆಫ್ ದಿ ಫಾಲೋಯಿಂಗ್ ಬಿಕೇಮ್ ದಿ ಫಸ್ಟ್ ಇನ್ಸೆಕ್ಟ್ ಟು ಬಿ ಗ್ರಾಂಟೆಡ್ ಲೀಗಲ್ ರೈಟ್ಸ್? ಓಕೆ, ಆಪ್ಷನ್ ಎ ಹನಿ ಬಿ, ಆಪ್ಷನ್ ಬಿ ಡ್ರ್ಯಾಗನ್ ಫ್ಲೈ, ಆಪ್ಷನ್ ಸಿ ಸ್ಟಿಂಗ್ಲೆಸ್ ಬೀಸ್, ಆಪ್ಷನ್ ಡಿ ಬಟರ್ಫ್ಲೈಸ್. ಕನ್ನಡದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕಾನೂನು ಹಕ್ಕುಗಳನ್ನು ಪಡೆದ ಮೊದಲ ಕೀಟವಾಗಿದೆ? ಜೇನುನೊಣ, ಡ್ರ್ಯಾಗನ್ ಫ್ಲೈ, ಕುಟುಕದ ಜೇನುನೊಣಗಳು, ಚಿಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಸ್ಟಿಂಗ್ಲೆಸ್ ಬೀಸ್. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಅಮೆಜಾನ್ ಫಾರೆಸ್ಟ್ಗಳಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್. ವಿತ್ ರೆಫರೆನ್ಸ್ ಟು ಸಂಗೀತ ಕಲಾನಿಧಿ ಅವಾರ್ಡ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ವಾಸ್ ಇನ್ಸ್ಟಿಟ್ಯೂಟ್ ಬೈ ದಿ ಮಿನಿಸ್ಟ್ರಿ ಆಫ್ ಕಲ್ಚರ್, ಗೌರ್ಮೆಂಟ್ ಆಫ್ ಇಂಡಿಯಾ. It is regarded as the highest honor for excellence in Hindustani classical music. Statement 3. Violinist R.K. Sriram Kumar has been conferred the Sangeeta Kalanidhi Award 2025. How many of the statements given above are correct? Only 1, only 2, all 3, none. ಕನ್ನಡದಲ್ಲಿ ಬನ್ನಿ. ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದನ್ನು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದಲ್ಲಿ ಸ್ಥಾಪಿಸಲಾಗಿದೆ. ಹೇಳಿಕೆ 2, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿನ ಶ್ರೇಷ್ಠತೆಗಾಗಿ ಇದನ್ನು ಅತ್ಯುನ್ನತ ಗೌರವವೆಂದು ಪರಿಗಣಿಸಲಾಗಿದೆ. ಮತ್ತು ಹೇಳಿಕೆ 3, ಪಿಟೀಲು ವಾದಕ R.K. ಶ್ರೀರಾಮ್ ಕುಮಾರ್ ಅವರಿಗೆ 2025ರಲ್ಲಿ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಕೇವಲ 1, ಕೇವಲ 2,
ಎಲ್ಲ 3 ಯಾವುದೂ ಅಲ್ಲ. ಸರಿಯಾದ ಉತ್ತರ ಕೇವಲ 1 ಮಾತ್ರ ಸರಿ. ಇದು ತಪ್ಪು, ಇದೂ ತಪ್ಪು, ಇದು ರೈಟ್ ಇದೆ. ಓಕೆ, ಬನ್ನಿ. ಓಕೆ, ಸ್ಟೇಟ್ಮೆಂಟ್ 1 is incorrect. ಸಂಗೀತ ಕಲಾನಿಧಿ award was instituted in 1942 by the Madras Music Academy, not by the Ministry of Culture. Statement 2 is incorrect. The award is regarded as the highest recognition in Carnatic music, not a Hindustani classic music. Okay, statement 3 is the correct answer. Okay, next. With reference to copper, consider the following statements. Chile possesses the largest proven copper reserve in the world. Malanchkand copper mine located in Rajasthan is the largest open pit copper mine in India. Which of the statements given above is are correct? 1 only, 2 only, both 1 and 2, neither 1 nor 2. ಕನ್ನಡದಲ್ಲಿ ಬನ್ನಿ. ತಾಮ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಿಲಿಯು ವಿಶ್ವದಲ್ಲಿ ಅತಿ ದೊಡ್ಡ ತಾಮ್ರ ನಿಕ್ಷೇಪವನ್ನು ಹೊಂದಿದೆ. ಹೇಳಿಕೆ 2, ರಾಜಸ್ಥಾನದಲ್ಲಿರುವ ಮಲಂಜ್ಕಂಡ್ ತಾಮ್ರದ ಗಣಿ ಭಾರತದ ಅತಿ ದೊಡ್ಡ ತೆರೆದ ಗುಂಡಿ ತಾಮ್ರದ ಗಣಿಯಾಗಿದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ 1 ಮಾತ್ರ ಕರೆಕ್ಟ್ ಆನ್ಸರ್. ಇದು ರಾಜಸ್ಥಾನ ಅಲ್ಲ, ಮಧ್ಯಪ್ರದೇಶ, ಹಾಗಾಗಿ ತಪ್ಪು. ಓಕೆ, ನೆಕ್ಸ್ಟ್ ಬನ್ನಿ. ಸ್ಟೇಟ್ಮೆಂಟ್ 1 is correct. Statement 2 is incorrect. Malanchkand copper mine is located in MP, not a Rajasthan. Okay, next. The term Patanjali, recently seen in the news, refers to a vaccine development program launched by the Ministry of Health. Option B, an open source computational software for accelerating drug discovery. Option C, a genomic sequencing facility set up in India. Option D, a satellite based disease ಸರ್ವಿಲೆನ್ಸ್ ಸಿಸ್ಟಮ್. ಕನ್ನಡದಲ್ಲಿ ಬನ್ನಿ. ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವ ಪಾತ್ಜನ್ನಿ ಎಂಬ ಪದವು ಈ ಕೆಳಗಿನವುಗಳನ್ನು ಸೂಚಿಸುತ್ತದೆ. ಆರೋಗ್ಯ ಸಚಿವಾಲಯವು ಪ್ರಾರಂಭಿಸಿದ ಲಸಿಕೆ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಔಷಧಿ ಅನ್ವೇಷಣೆ ವೇಗಗೊಳಿಸಲು ಮುಕ್ತ ಮೂಲ ಕಂಪ್ಯೂಟೇಷನಲ್ ಸಾಫ್ಟ್ವೇರ್. ಭಾರತದಲ್ಲಿ ಸ್ಥಾಪಿಸಲಾದ ಜಿನೋಮಿಕ್ ಅನುಕ್ರಮವಾಗಿದೆ. ಉಪಗ್ರಹ ಆಧಾರಿತ ರೋಗ ಕಣ್ಗಾವಲು ವ್ಯವಸ್ಥೆಯಾಗಿದೆ. ಕರೆಕ್ಟ್ ಆನ್ಸರು ಬಿ ವಿಲ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. Consider the following statements about the Eurozone. The Eurozone comprises 21 European Union member states using the euro as sole legal tender, with Bulgaria as the latest member. Okay. Second statement, all member states of the European Union are mandatory required part of the Eurozone. Which of the statements given are correct? 1 only, 2 only, both 1 and 2, neither 1 nor 2. ಕನ್ನಡದಲ್ಲಿ ಯೂರೋಜೋನ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯೂರೋವನ್ನು ಏಕೈಕ ಕಾನೂನುಬದ್ಧ ಟೆಂಡರ್ ಆಗಿ ಬಳಸುವ 21 EU ಸದಸ್ಯ ರಾಷ್ಟ್ರಗಳನ್ನಾಗಿ ಒಳಗೊಂಡಿದೆ. ಬಲ್ಗೇರಿಯಾ ಇತ್ತೀಚಿನ ಸದಸ್ಯ ರಾಷ್ಟ್ರವಾಗಿದೆ. ಯುರೋಪಿಯನ್ ಒಕ್ಕೂಟದ ಎಲ್ಲ ಸದಸ್ಯ ರಾಷ್ಟ್ರಗಳು ಕಡ್ಡಾಯವಾಗಿ ಯೂರೋ ವಲಯದ ಭಾಗವಾಗಿರಬೇಕು. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ ಎ ವಿಲ್ ಬಿ ರೈಟ್ ಆನ್ಸರ್. 1 ಮಾತ್ರ ಕರೆಕ್ಟು. ನೋಡೋಣ ಏಕೆ ಕರೆಕ್ಟು. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್. ಯಾಕೆ? ನಾಟ್ ಆಲ್ EU ಮೆಂಬರ್ ಆರ್ ಇನ್ ದ ಯೂರೋಝೋನ್. Countries such as Denmark, Sweden, Poland, Hungary does not use the euro. ಓಕೆ, ಇವೆಲ್ಲ ಯೂರೋಜನ್ನ ಸದಸ್ಯ ರಾಷ್ಟ್ರಗಳದಾವ, ಬಟ್ ಇವು ಯೂರೋಗಳನ್ನ ರೊಕ್ಕ ಯೂಸ್ ಮಾಡೋದಲ್ಲ. ಓಕೆ, ನೆಕ್ಸ್ಟ್. ಕನ್ಸಿಡರ್ ದಿ ಫಾಲೋಯಿಂಗ್ ಕಂಟ್ರೀಸ್: ಬೆಲಾರಸ್, ಟರ್ಕಿ, ಗ್ರೀಸ್, ರೊಮೇನಿಯಾ, ಸರ್ಬಿಯಾ. ಹೌ ಮೆನಿ ಆಫ್ ದಿ ಅಬೋವ್ ಕಂಟ್ರೀಸ್ ಶೇರ್ಡ್ ಲ್ಯಾಂಡ್ ಬಾರ್ಡರ್ ವಿತ್ ಬಲ್ಗೇರಿಯಾ? ಓನ್ಲಿ 2, ಓನ್ಲಿ 3, ಓನ್ಲಿ 4, ಆಲ್ 5. ನೆಕ್ಸ್ಟ್. ಕೆಳಗಿನ ದೇಶಗಳನ್ನು ಪರಿಗಣಿಸಿ. ಬೆಲಾರಸ್, ಟರ್ಕಿ, ಗ್ರೀಸ್, ರೊಮೇನಿಯಾ, ಸರ್ಬಿಯಾ. ಮೇಲಿನ ಎಷ್ಟು ದೇಶಗಳು ಬಲ್ಗೇರಿಯಾದೊಂದಿಗೆ ಭೂಗಡಿಯನ್ನು ಹೊಂದಿವೆ? ಕೇವಲ 2, ಕೇವಲ 3, ಕೇವಲ 4, ಎಲ್ಲ 5. ಇದಕ್ಕೆ ಸರಿಯಾದ ಉತ್ತರ ಕೇವಲ 3. ಓಕೆ, ಬನ್ನಿ. ನೆಕ್ಸ್ಟ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಕೊಲ್ಯಾಟ್ರಲ್ ಸಪೋರ್ಟ್ ಆಫ್
for Export Credit Initiative. The initiative aims to enable collateral pre-export credit for exports by providing government-backed credit guarantee support to lending institutions. Statement 2. It is implemented through the National Credit Guarantee Trustee Company Limited NCGTC under the Ministry of Commerce and Industry. Statement 3. The initiative provides direct interest subvention to exporters on export loans to enhance price competitiveness in global markets. Which of the statements given above is are correct? 1 and 2 only, 2 and 3 only, 1 only, 1, 2 and 3. ಕನ್ನಡದಲ್ಲಿ ರಫ್ತು ಕ್ರೆಡಿಟ್ ಒಂದು ಉಪಕ್ರಮಕ್ಕಾಗಿ ಕೋಲ್ಯಾಟ್ರಲ್ ಬೆಂಬಲದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಾಲ ನೀಡುವ ಸಂಸ್ಥೆಗಳಿಗೆ ಸರ್ಕಾರಿ ಬೆಂಬಲಿತ ಕ್ರೆಡಿಟ್ ಗ್ಯಾರಂಟಿ ಬೆಂಬಲವನ್ನು ಒದಗಿಸುವ ಮೂಲಕ ರಫ್ತುದಾರರಿಗೆ ಮೇಲಾಧಾರ ಮುಕ್ತ ರಫ್ತು ಸಾಲವನ್ನು ಸಕ್ರಿಯಗೊಳಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಲಿಮಿಟೆಡ್ NCGTC ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಹೇಳಿಕೆ 3. ಜಾಗತಿಕ ಮಾರುಕಟ್ಟೆಗಳಲ್ಲಿ ಬೆಲೆ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ರಫ್ತುದಾರರಿಗೆ ರಫ್ತು ಸಾಲಗಳ ಮೇಲೆ ನೇರ ಬಡ್ಡಿ ಸಬ್ಸಿಡಿಯನ್ನು ಈ ಉಪಕ್ರಮವು ಒದಗಿಸುತ್ತದೆ. ಸರಿಯಾದ ಉತ್ತರವನ್ನು ಹೇಳಿ ಅಂತ ಹೇಳಿದರೆ 1 ಮತ್ತು 2, 2 ಮತ್ತು 3, 1 ಮಾತ್ರ, 1, 2 ಮತ್ತು 3. ಸರಿಯಾದ ಉತ್ತರ 1 ಮತ್ತು 2 ಮಾತ್ರ ಕರೆಕ್ಟ್ ಆಗ್ತಾವೆ. ಓಕೆ, ಬನ್ನಿ. ಯಾಕೆ ಮೂರನೇದು ತಪ್ಪಾಯಿತು ಅಂದರೆ ದಿ ಇನ್ಸ್ಟಿಟ್ಯೂಟ್ ಡಸ್ ನಾಟ್ ಪ್ರೊವೈಡ್ ಇಂಟ್ರೆಸ್ಟ್ ಸಬ್ವೆನ್ಷನ್, ಇಟ್ ಈಸ್ ಫೋಕಸ್ ಆನ್ ರಿಸ್ಕ್ sharing through the collateral support. It's not a subsiding interesting rate. Okay, next. Consider the following statement. Rani Valu Nachiyar. Statement 1. Rani Valu Nachiyar was the queen of Shivaganga in Tamil Nadu and he is regarded as one of the earliest Indian rulers to resist British East India Company rule. Statement 2. She led the revolt of 1857 in South India and was executed by the British after her capture. Which of the statements given above is are correct? 1 only, 2 only, both 1 and 2, neither 1 nor 2. ಕನ್ನಡದಲ್ಲಿ ರಾಣಿ ವೇಲು ನಾಚಿಯಾರ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ರಾಣಿ ವೇಲು ನಾಚಿಯಾರ್ ತಮಿಳುನಾಡಿನ ಶಿವಗಂಗಾದ ರಾಣಿಯಾಗಿದ್ದರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ವಿರೋಧಿಸಿದ ಆರಂಭಿಕ ಭಾರತೀಯ ಆಡಳಿತಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಹೇಳಿಕೆ 2. ಅವರು ದಕ್ಷಿಣ ಭಾರತದಲ್ಲಿ 1857ರ ದಂಗೆಯನ್ನು ಮುನ್ನಡೆಸಿದರು ಮತ್ತು ಅವರನ್ನು ಸೆರೆ ಹಿಡಿದ ನಂತರ ಬ್ರಿಟಿಷರು ಗಲ್ಲಿಗೇರಿಸಿದರು. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ 1 ಮಾತ್ರ ಕರೆಕ್ಟು. ಓಕೆ, ಇವರು 1857ರ ದಂಗೆಯಲ್ಲಿ ಕನೆಕ್ಷನ್ ಇಲ್ಲ ಇವರಿಗೆ. ಓಕೆ, ಬನ್ನಿ. ಸ್ಟೇಟ್ಮೆಂಟ್ 2 is incorrect. She had no connection with the revolt in 1857. Okay, next. Consider the following statement about the relics of Buddha. Statement 1. All the relics of Buddha were distributed at the place of his salvation, Kushinagar. Statement 2. The Piprava relics of Buddha were discovered at the city of Buddha's birth. Statement 3. The stupas were erected over these sacred relics as a repository. Which of the following statements given above are correct? Okay, 1 and 2 only, 1, 2 and 3 only, 1 and 3 only, 1, 2 and 3. ಕನ್ನಡದಲ್ಲಿ ಬನ್ನಿ. ಬುದ್ಧನ ಅವಶೇಷಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬುದ್ಧನ ಎಲ್ಲ ಅವಶೇಷಗಳನ್ನು ಅವನ ಮೋಕ್ಷದ ಸ್ಥಳದಲ್ಲಿ ಅಂದರೆ ಕುಶಿನಗರದಲ್ಲಿ ವಿತರಿಸಲಾಯಿತು. ಬುದ್ಧನ ಜನ್ಮನಗರದಲ್ಲಿ ಬುದ್ಧನ ಪಿಪ್ರವ ಅವಶೇಷಗಳನ್ನು ಕಂಡುಹಿಡಿಯಲಾಯಿತು. ಈ ಪವಿತ್ರ ಅವಶೇಷಗಳ ಮೇಲೆ ಭಂಡಾರವಾಗಿ ಸ್ತೂಪಗಳನ್ನು ನಿರ್ಮಿಸಲಾಯಿತು. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮತ್ತು 2, 2 ಮತ್ತು 3, 1 ಮತ್ತು 3 ಮಾತ್ರ, 1, 2 ಮತ್ತು 3 ಯಾವು ಸರಿಯಾಗಿವೆ? ಕರೆಕ್ಟ್ ಆನ್ಸರ್ ಇಸ್ 1, 2, 3 ಇಸ್ ದಿ ರೈಟ್ ಆನ್ಸರ್. ಓಕೆ, ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಸಮುದ್ರ ಪ್ರತಾಪ್.
It is a specialized pollution control vessel operated by the Indian Coastal Guard. Statement 2. It is a nuclear powered vessel primarily developed for underwater strategic deterrence missions. Which of the statements given above is are correct? 1 only, 2 only, both 1 and 2, neither 1 nor 2. ಕನ್ನಡದಲ್ಲಿ ಸಮುದ್ರ ಪ್ರತಾಪ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದು ಭಾರತೀಯ ಕರಾವಳಿ ಕಾವಲು ಪಡೆ ನಿರ್ವಹಿಸುವ ವಿಶೇಷ ಮಾಲಿನ್ಯ ನಿಯಂತ್ರಣ ಹಡಗು. ಹೇಳಿಕೆ 2, ಇದು ಪ್ರಾಥಮಿಕವಾಗಿ ನೀರೊಳಗಿನ ಕಾರ್ಯತಂತ್ರದ ತಡೆಗಟ್ಟುವಿಕೆ ಕಾರ್ಯಾಚರಣೆಗಳಿಗಾಗಿ ನಿಯೋಜಿಸಲಾದ ಒಂದು ಪರಮಾಣು ಚಾಲಿತ ಹಡಗು. ಓಕೆ, ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ರು. 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, 1 ಓನ್ಲಿ ಕರೆಕ್ಟ್. ನೆಕ್ಸ್ಟ್ ಒನ್. ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಓಕೆ, ನೆಕ್ಸ್ಟ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ Shanghai deer. Statement 1. It is an endemic and endangered species found exclusive in Kibul Lamjo National Park in Manipur. Statement 2. It is adapted to live on floating biomes. Pomdison is also as known as dancing deer of Manipur. Statement 3. It is listed vulnerable in IUCN list. Which of the statements given above is are correct? 1 and 2 only, 2 and 3 only, 1 and 3 only, 1, 2 and 3. ಕನ್ನಡದಲ್ಲಿ ಶಂಘೈ ಜಿಂಕೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಮಣಿಪುರದ ಕಿಬುಲ್ ಲ್ಯಾಮ್ಜೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರತ್ಯೇಕವಾಗಿ ಕಂಡುಬರುವ ಸ್ಥಳೀಯ ಅಳಿವಿನಂಚಿನಿಲ್ಲುವ ಪ್ರಭೇದವಾಗಿದೆ. ಇದು ತೇಲುವ ಜೀವರಾಶಿ ಪಮ್ಡಿಸ್ ಮೇಲೆ ವಾಸಿಸಲು ಹೊಂದಿಕೊಳ್ಳುತ್ತದೆ ಮತ್ತು ಇದನ್ನು ಮಣಿಪುರದ ನೃತ್ಯ ಜಿಂಕೆ ಎಂದು ಕರೆಯಲಾಗುತ್ತದೆ. ಇದನ್ನು IUCN ಪಟ್ಟಿಯಲ್ಲಿ ದುರ್ಬಲ ಎಂದು ಪಟ್ಟಿ ಮಾಡಲಾಗಿದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1, 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3 ಮಾತ್ರ. ಸರಿಯಾದ ಉತ್ತರ 1 ಮತ್ತು 2 ಮಾತ್ರ. IUCN ಲಿಸ್ಟಲ್ಲಿ ಇದು ಕ್ರಿಟಿಕಲ್ ಎಂಡೇಂಜರ್ಡ್ CR ಲಿಸ್ಟಲ್ಲಿದೆ. ಓಕೆ, CR ಲಿಸ್ಟ್. ಓಕೆ, ನೆಕ್ಸ್ಟ್. Gandhar oil fields seen in the news recently is located in Assam, Punjab, Gujarat, Andhra Pradesh. Correct answer is Gujarat. Okay, next. Gandhar oil field, major oil and gas field located in Jambusar, Bruce Block, Cambay Basin, Gujarat. Okay, next. Consider the following statements. OPEC plus. OPEC plus is grouping of OPEC member countries and non-OPEC oil providing nations that coordinate on oil production policies to influence global crude oil markets. Statement 2. Russia is non-OPEC member but plays a key role in OPEC plus decisions. Statement 3. OPEC plus functions as a formal international organization with a permanent secretariat separate from OPEC. Which of the statements given above is are correct? 1 and 2 only, 2 and 3 only, 1 only, 1, 2 and 3. ಕನ್ನಡದಲ್ಲಿ ಒಪೆಕ್ ಪ್ಲಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಪೆಕ್ ಎಂಬುದು ಒಪೆಕ್ ಸದಸ್ಯ ರಾಷ್ಟ್ರಗಳು ಮತ್ತು ಒಪೆಕ್ ಅಲ್ಲದ ತೈಲ ಉತ್ಪಾದಿಸುವ ರಾಷ್ಟ್ರಗಳ ಗುಂಪಾಗಿದ್ದು, ಜಾಗತಿಕ ಕಚ್ಚಾ ತೈಲ ಮಾರುಕಟ್ಟೆಗಳ ಮೇಲೆ ಪ್ರಭಾವ ಬೀರಲು ತೈಲ ಉತ್ಪಾದನಾ ನೀತಿಗಳ ಮೇಲೆ ಸಮನ್ವಯ ಸಾಧಿಸುತ್ತದೆ. ಹೇಳಿಕೆ 2. ರಷ್ಯಾ ಒಪೆಕ್ ಅಲ್ಲದ ಸದಸ್ಯ ರಾಷ್ಟ್ರವಾಗಿದೆ, ಆದರೆ ಒಪೆಕ್ ಪ್ಲಸ್ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೇಳಿಕೆ 3. ಒಪೆಕ್ ಪ್ಲಸ್ ಒಪೆಕ್ನಿಂದ ಪ್ರತ್ಯೇಕವಾದ ಶಾಶ್ವತ ಕಾರ್ಯದರ್ಶಿಯನ್ನು ಹೊಂದಿರುವ ಔಪಚಾರಿಕ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮಾತ್ರ, 1, 2 ಮತ್ತು 3. ಸರಿಯಾದ ಉತ್ತರ 1 ಮತ್ತು 2 ಮಾತ್ರ. ಓಕೆ, ಸ್ಟೇಟ್ಮೆಂಟ್ 3 is the incorrect. Next. With reference to the rapid, consider the following statements. Typhoid. Statement 1. It is caused by bacteria. Statement 2. It is can transmitted from animals to humans. Okay. Statement 3. It is more prevalent in places with less efficient sanitation and hygiene. How many of the above statements are correct?
ಓನ್ಲಿ 1, ಓನ್ಲಿ 2, ಆಲ್ 3 ನಾನ್. ಕನ್ನಡದಲ್ಲಿ ನೋಡೋಣ. ಟೈಫಾಯ್ಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತದೆ. ಇದು ಕಡಿಮೆ ಪರಿಣಾಮಕಾರಿ, ನೈರ್ಮಲ್ಯ ಮತ್ತು ನೈರ್ಮಲ್ಯ ಹೊಂದಿರುವ ಸ್ಥಳಗಳಲ್ಲಿ ಹೆಚ್ಚು ಪ್ರಚಲಿತವಾಗಿರುತ್ತದೆ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಕೇವಲ 1, ಕೇವಲ 2, 3 ಯಾವುದು ಅಲ್ಲ. ಸರಿಯಾದ ಉತ್ತರ ಓನ್ಲಿ 2 ಇಸ್ ದಿ ಕರೆಕ್ಟ್ ಆನ್ಸರ್. ಸ್ಟೇಟ್ಮೆಂಟ್ 2 ಇಸ್ ದಿ ಇನ್ಕರೆಕ್ಟ್. ಓಕೆ, ನೆಕ್ಸ್ಟ್. Hangzhou Strategic Action Plan seen in the news recently is about option A, China's 5-year economic development strategy. Option B, UNESCO's Man and Biosphere Map Program for Biosphere Reserves 2026-35. Option C, Hangzhou Asian Games Infrastructure Development. Option D, Global Climate Finance Allocation Framework. ಕನ್ನಡದಲ್ಲಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಹ್ಯಾಂಗ್ಝೌ ಕಾರ್ಯತಂತ್ರದ ಕ್ರಿಯಾ ಯೋಜನೆಯು 1. ಚೀನಾದ 5 ವರ್ಷಗಳ ಆರ್ಥಿಕ ಅಭಿವೃದ್ಧಿ ಕಾರ್ಯತಂತ್ರ. 2. ಜೈವಿಕ ಗೋಳ ಮೀಸಲುಗಳಿಗಾಗಿ ಯುನೆಸ್ಕೋದ ಮಾನವ ಮತ್ತು ಜೀವಗೋಳ ಕಾರ್ಯಕ್ರಮ 2026-2035. 3. ಹ್ಯಾಂಗ್ಝೌ ಏಷ್ಯನ್ ಕ್ರೀಡಾಕೂಟದ ಮೂಲಸೌಕರ್ಯ ಅಭಿವೃದ್ಧಿ. 4. ಜಾಗತಿಕ ಹವಾಮಾನ ಹಣಕಾಸು ಹಂಚಿಕೆ ಚೌಕಟ್ಟು. ಕರೆಕ್ಟ್ ಆನ್ಸರ್ ಬಿ ವಿಲ್ ಬಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಇದೆಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್. ಕನ್ಸಿಡರ್ ದಿ ಫಾಲೋಯಿಂಗ್ ಕಂಟ್ರೀಸ್: ಬ್ರೆಜಿಲ್, ಪೆರು, ಇಕ್ವೆಡಾರ್, ಪನಾಮಾ. ಹೌ ಮೆನಿ ಆಫ್ ದಿ ಅಬೋವ್ ಕಂಟ್ರೀಸ್ ಶೇರ್ ಲ್ಯಾಂಡ್ ಬಾರ್ಡರ್ ವಿತ್ ಕೊಲಂಬಿಯಾ? ಓನ್ಲಿ 1, ಓನ್ಲಿ 2, ಓನ್ಲಿ 3, ಆಲ್ 4. ಕನ್ನಡದಲ್ಲಿ ಕೆಳಗಿನ ದೇಶಗಳನ್ನು ಪರಿಗಣಿಸಿ. ಬ್ರೆಜಿಲ್, ಪೆರು, ಇಕ್ವೆಡಾರ್, ಪನಾಮಾ. ಈ ಮೇಲಿನ ಎಷ್ಟು ದೇಶಗಳು ಕೊಲಂಬಿಯಾದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ? ಕೇವಲ 1, ಕೇವಲ 2, ಕೇವಲ 3, 4. ಸರಿಯಾದ ಉತ್ತರ ಆಲ್ 4 ಈಸ್ ರೈಟ್ ಆನ್ಸರ್. ಓಕೆ, ನೋಡ್ಕೊಳ್ಳಿ, ನೆಕ್ಸ್ಟ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಗಯಾನ್ ಬಯಾನ್. ಇಟ್ ಈಸ್ ಆನ್ ಟ್ರೆಡಿಷನಲ್ ಫೋಕ್ ಮ್ಯೂಸಿಕ್ ಆ್ಯಂಡ್ percussion ensemble of Bengal, closely associated with Vaishnavite monasteries, sutras. Statement 2, it is primarily a martial dance form performance during harvest festivals and involves the use of swords and shields. Statement 3, the origin of Gayana Bayana is traced to Chaitanya Mahaprabhu. How many of the above statements are correct? Only 1, only 2, all 3, none. ಕನ್ನಡದಲ್ಲಿ ನೋಡೋಣ. ಗಯಾನ್ ಬಯಾನ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಬಂಗಾಳದ ಸಾಂಪ್ರದಾಯಿಕ ಜಾನಪದ ಸಂಗೀತ ಮತ್ತು ತಾಳವಾದ್ಯ ಸಮೂಹವಾಗಿದ್ದು ವೈಷ್ಣವ ಮಠಗಳೊಂದಿಗೆ ಅಂದರೆ ಸತ್ರಗಳ ನಿಕಟ ಸಂಬಂಧ ಹೊಂದಿವೆ. ಹೇಳಿಕೆ 2, ಇದು ಪ್ರಾಥಮಿಕವಾಗಿ ಸುಗ್ಗಿಯ ಹಬ್ಬಗಳಲ್ಲಿ ಪ್ರದರ್ಶಿಸಲಾಗುವ ಸಮರ ನೃತ್ಯ ಪ್ರಕಾರವಾಗಿದ್ದು ಕತ್ತಿಗಳು ಮತ್ತು ಗುರಾಣಿಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಹೇಳಿಕೆ 3, ಗಯಾನ್ ಬಯಾನ್ ಮೂಲವನ್ನು ಚೈತನ್ಯ ಮಹಾಪ್ರಭುಗಳಿಂದ ಗುರುತಿಸಲಾಗಿದೆ. ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಕೇವಲ 1, ಕೇವಲ 2, 3 ಯಾವುದೂ ಅಲ್ಲ. ಸರಿಯಾದ ಉತ್ತರ ಯಾವುದು ಅಲ್ಲ. ಯಾಕೆ ಅಲ್ಲ? ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸ್ಟೇಟ್ಮೆಂಟ್ 1 ಕರೆಕ್ಟು, ಇದನ್ನು ತಪ್ಪು, 3 ತಪ್ಪಾಗಿವೆ. ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ scheme in India. It was introduced to provide subsidies on fertilizers based on their nutrient content NPK and S rather than on product specific basis. Statement 2, it aims to promote the balanced use of essential nutrients. Statement 3, under the nutrient based subsidy NBS scheme, the government provides a fixed subsidy revised annually or biannually on phosphatic and potassic P&K fertilizers including DAP. How many of the above statements are correct? Only 1, only 2, all 3, none. ಕನ್ನಡದಲ್ಲಿ ಭಾರತದಲ್ಲಿ ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉನ್ನತ ನಿರ್ದಿಷ್ಟ ಆಧಾರದ ಮೇಲೆ ಅಲ್ಲ,
ಅವುಗಳ ಪೋಷಕಾಂಶದ ಅಂಶ NPK ಮತ್ತು S ಆಧರಿಸಿ ರಸಗೊಬ್ಬರಗಳ ಮೇಲೆ ಸಬ್ಸಿಡಿಗಳನ್ನು ಇದನ್ನು ಒದಗಿಸಲು ಪರಿಚಯಿಸಲಾಗಿದೆ. ಓಕೆ, ಹೇಳಿಕೆ 2 ಇದು ಅಗತ್ಯ ಪೋಷಕಾಂಶಗಳ ಸಮತೋಲಿತ ಬಳಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಹೇಳಿಕೆ 3 ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ NBS ಯೋಜನೆ ಅಡಿಯಲ್ಲಿ ಸರ್ಕಾರವು DAP ಸೇರಿದಂತೆ ಫಾಸ್ಫೇಟಿಕ್ ಮತ್ತು ಪೊಟ್ಯಾಷಿಯಂ ರಸಗೊಬ್ಬರಗಳ ಮೇಲೆ ವಾರ್ಷಿಕವಾಗಿ ಮತ್ತು ದ್ವೈವಾರ್ಷಿಕವಾಗಿ ಪರಿಷ್ಕೃತ ಸಬ್ಸಿಡಿಗಳನ್ನು ಒದಗಿಸುತ್ತದೆ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಕೇವಲ 1, ಕೇವಲ 2, ಎಲ್ಲ 3 ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಲ್ 3 ಈಸ್ ರೈಟ್ ಆನ್ಸರ್. ಇಲ್ಲೆಲ್ಲ ಅದರ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮೈಕ್ರೋ ಲೆನ್ಸಿಂಗ್. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಈಸ್ ಆನ್ ಮೆಥಡ್ astronomers use to find planets far away from Earth. Statement 2, it is based on Einstein's theory of gravity, which says that massive objects like stars can bend light. How many of the statements are correct? Only 1, only 2, all 3? No. ಕನ್ನಡದಲ್ಲಿ ನೋಡೋಣ. ಮೈಕ್ರೋ ಲೆನ್ಸಿಂಗ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲ ಹೇಳಿಕೆ, ಖಗೋಳಶಾಸ್ತ್ರಜ್ಞರು ಭೂಮಿಯಿಂದ ದೂರದಲ್ಲಿರುವ ಗ್ರಹಗಳನ್ನು ಕಂಡುಹಿಡಿಯಲು ಬಳಸುವ ಒಂದು ವಿಧಾನ. ಇದು ಐನ್ಸ್ಟೀನ್ನ ಗುರುತ್ವಾಕರ್ಷಣೆಯ ಸಿದ್ಧಾಂತವನ್ನು ಆಧರಿಸಿದೆ. ಇದು ನಕ್ಷತ್ರಗಳಂಥ ಬೃಹತ್ ವಸ್ತುಗಳ ಬೆಳಕನ್ನು ಬಗ್ಗಿಸಬಹುದು ಎಂದು ಹೇಳುತ್ತದೆ. ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಕೇವಲ 1, ಕೇವಲ 2, 3 ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಲ್ 3 ಈಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲೆಲ್ಲ ಅವುಗಳ ಒಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಸೋಮನಾಥ್ ಟೆಂಪಲ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಪರ್ಷಿಯನ್ ಸ್ಕಾಲರ್ ಅಲ್-ಬೇರೂನಿ gives a detailed account of Somnath temple, including its immense wealth and fame. Statement 2, the present Somnath temple was inaugurated and installation ceremony was performed by Jawaharlal Nehru, the first Prime Minister of India. Which of the statements given above is are correct? 1 only, 2 only, both 1 and 2, neither 1 nor 2. ಕನ್ನಡದಲ್ಲಿ ಸೋಮನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪರ್ಷಿಯನ್ ವಿದ್ವಾಂಸ ಅಲ್-ಬೇರೂನಿ ಸೋಮನಾಥ ದೇವಾಲಯದ ಬಗ್ಗೆ ಅದರ ಒಂದು ಅಪಾರ ಸಂಪತ್ತು ಮತ್ತು ಖ್ಯಾತಿಯನ್ನು ಒಳಗೊಂಡಂತೆ ವಿವರವಾದ ವಿವರಣೆಯನ್ನು ನೀಡುತ್ತಾರೆ. ಹೇಳಿಕೆ 2, ಪ್ರಸ್ತುತ ಸೋಮನಾಥ ದೇವಾಲಯವನ್ನು ಉದ್ಘಾಟಿಸಲಾಯಿತು ಮತ್ತು ಪ್ರತಿಷ್ಠಿತ ಸಮಾರಂಭವನ್ನು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ನೆರವೇರಿಸಿದರು. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ 1 ಮಾತ್ರ ಸರಿ. 1 ಮಾತ್ರ ಯಾವುದು? ದ ಪರ್ಷಿಯನ್ ಸ್ಕಾಲರ್ ಅಲ್-ಬೇರೂನಿ ಹೇಳಿರ್ತಕ್ಕಂಥದ್ದು ಅದು ಸರಿಯಾಗಿದೆ. ಸೆಕೆಂಡ್ ಒನ್ ಈಸ್ ಇನ್ಕರೆಕ್ಟ್. ಇಲ್ಲಿ ಕೊಟ್ಟಿದ್ದೀನಿ ಅಲ್ಲ, ಇದೇನು ಅನ್ನೋದು ನೋಡಿ, ಜವಾಹರ್ಲಾಲ್ ನೆಹರು ಅವರು ಅಲ್ಲ, ರಾಜೇಂದ್ರ ಪ್ರಸಾದ್. ಓಕೆ, ನೆಕ್ಸ್ಟ್, ಸೂರ್ಯಾಸ್ತ್ರ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ refers to ಆಪ್ಷನ್ ಎ, ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ long range surface to air missile system. Option B, a made in India universal multi calibre rocket launcher inducted by the Indian Army. Option C, a new hypersonic cruise missile developed by DRDO. Option D, an advanced artillery gun system for the Indian Navy. ಕನ್ನಡದಲ್ಲಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಸೂರ್ಯಾಸ್ತ್ರವು ಈ ಕೆಳಗಿನ ಹೇಳಿಕೆಗಳನ್ನು ಉಲ್ಲೇಖಿಸುತ್ತದೆ. ಏನಂತ? ಭಾರತದ ಮೊದಲ ಸ್ಥಳೀಯ ದೀರ್ಘ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ, ಭಾರತೀಯ ಸೇನೆಯಿಂದ ಸೇರಿಸಲ್ಪಟ್ಟ ಭಾರತದಲ್ಲಿಯೇ ತಯಾರಿಸಲಾದ ಸಾರ್ವತ್ರಿಕ ಬಹು ಕ್ಯಾಲಿಬರ್ ರಾಕೆಟ್ ಲಾಂಚರ್, DRDO ಒಂದು ಅಭಿವೃದ್ಧಿಪಡಿಸಿದ ಹೊಸ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ, ಭಾರತೀಯ ನೌಕಾಪಡೆಗೆ ಸುಧಾರಿತ ಪಿರಂಗಿ ಗನ್ ವ್ಯವಸ್ಥೆ. ಸರಿಯಾದ ಉತ್ತರ ಬಿ ವಿಲ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಇಲ್ಲೆಲ್ಲ ವಿವರಣೆಯನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸರಿನಾ? ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಬ್ಯಾಟ್ರಿ ಪ್ಯಾಕ್ ಆಧಾರ್ ನಂಬರ್ BPAN, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, it is a 21 character ENQ identification number proposed for all types of batteries, including no chargeable household batteries introduced in the Indian market. BPAN is mainly aimed at lead acid batteries used in conventional automobiles as they dominate India's battery demand. Which of the statements given above is are correct?
1 only, 2 only, both 1 and 2, neither 1 nor 2. ಇನ್ ಕನ್ನಡ ಬ್ಯಾಟ್ರಿ ಪ್ಯಾಕ್ ಆಧಾರ ಸಂಖ್ಯೆ BPANಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತೀಯ ಮಾರುಕಟ್ಟೆಯಲ್ಲಿ ಪರಿಚಯಿಸಲಾದ ಎಲ್ಲ ರೀತಿಯ ಬ್ಯಾಟರಿಗಳಿಗೆ ಪ್ರಸ್ತಾಪಿಸಲಾದ 21 ಅಕ್ಷರಗಳ ವಿಶಿಷ್ಟ ಗುರುತಿನ ಸಂಖ್ಯೆಯಾಗಿದೆ. ಹೇಳಿಕೆ 2 ಪುನರ್ಭರ್ತಿ ಮಾಡಲಾದ ಗೃಹ ಬಳಕೆಯ ಬ್ಯಾಟರಿಗಳು ಸೇರಿದಂತೆ BPAN ಮುಖ್ಯವಾಗಿ ಸಾಂಪ್ರದಾಯಿಕ ಆಟೋಮೊಬೈಲ್ಗಳಲ್ಲಿ ಬಳಸುವ ಲೀಡ್ ಆಸಿಡ್ ಬ್ಯಾಟರಿಗಳನ್ನು ಗುರಿಯಾಗಿಸಿಕೊಂಡಿದೆ, ಏಕೆಂದರೆ ಅವು ಭಾರತದ ಬ್ಯಾಟರಿ ಬೇಡಿಕೆಯಲ್ಲಿ ಪ್ರಾಬಲ್ಯ ಹೊಂದಿವೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ ನೈದರ್ 1 ನಾರ್ 2. ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಡಿಸ್ಕ್ರಿಪ್ಷನ್. ಓಕೆ, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಕ್ರಾಪ್ಸ್ ಆಫ್ ಇಂಡಿಯಾ ಆ್ಯಂಡ್ ಈಸ್ predominantly ಖಾರಿಫ್ ಸಮ್ಮರ್ ಬೆಳೆ. It is requires hot and humid climatic conditions with a mean monthly temperature of about 24 degrees Celsius. The crop generally needs high rainfall. Throwing low rainfall regions, it is grown with the help of irrigation. It grows best in a deep clay and loamy soils that can retain water. Which of the following crops is being described above? Wheat, maize, barley, rice. Right answer is rice. Okay, ಕನ್ನಡದಲ್ಲಿ ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ನಾಸಾಸ್ OSIRIS-REx mission recently seen in the news is a option A human spaceflight mission to the International Space Station. Option B, space telescope for studying dark energy. Option C, mission to collect and return samples from an asteroid. Option D, Mars rover mission for. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ನಾಸಾದ OSIRIS-REx ಮಿಷನ್ನು ಏನು ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಆಗಿದೆ. ಡಾರ್ಕ್ ಎನರ್ಜಿ ಅಧ್ಯಯನಕ್ಕಾಗಿ ಬಾಹ್ಯಾಕಾಶ ದೂರದರ್ಶಕ, ಕ್ಷುದ್ರಗ್ರಹದಿಂದ ಮಾದರಿಗಳನ್ನು ಸಂಗ್ರಹಿಸಿ ಹಿಂದಿರುಗಿಸುವ ಮಿಷನ್ನು, ಸೂಕ್ಷ್ಮ ಜೀವಿಯ ಜೀವನವನ್ನು ಹುಡುಕಲು ಮಾರ್ಸ್ ರೋವರ್ ಮಿಷನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಲ್ಲಿ ಕೊಟ್ಟಿದ್ದೀನಿ, ವಿವರಣೆ ನೋಡ್ಕೊಳ್ಳಿ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದಿ ಮಿಸಿಮಿ ಟೆಕಿನ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Statement 1, it is a goat antelope native to Asia. Statement 2, it is found in northeast India, especially in eastern Arunachal Pradesh. Statement 3, both males and females possess stout horns. How many of the above statements are correct? Okay, only 1, only 2, all 3 none. ಕನ್ನಡದಲ್ಲಿ ಮಿಸ್ಮಿ ಟಕಿನ್ ಬಗ್ಗೆ ಹೇಳುವುದಾದರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಏಷ್ಯಾಕ್ಕೆ ಸ್ಥಳೀಯವಾಗಿರುವ ಮೇಕೆ ಹುಲ್ಲಿಯಾಗಿದೆ. ಇದು ಈಶಾನ್ಯ ಭಾರತದಲ್ಲಿ, ವಿಶೇಷವಾಗಿ ಪೂರ್ವ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಗಂಡು ಮತ್ತು ಹೆಣ್ಣು ಎರಡು ದಪ್ಪ ಕೊಂಬುಗಳನ್ನು ಹೊಂದಿರುತ್ತವೆ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಕೇವಲ 1, ಕೇವಲ 2, 3 ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಲ್ 3 ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಇಲ್ಲೆಲ್ಲ ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪ್ರವಾಸಿ ಭಾರತೀಯ ದಿವಸ್ PBD. Statement 1, it is celebrated on 9 January every year to commemorate the return of Mahatma Gandhi from South Africa to India in 1905. Okay. Statement 2, the Pravasi Bharatiya Divas convention is organized by Ministry of External Affairs to engage with the Indian diaspora and strengthen their connection with India. Statement 3, the Pravasi Bharati Samman Award is conferred by the Prime Minister of India on distinguished members of Indian diaspora. Which of the following given above is are correct? 1 and 2 only, 2 and 3 only, 2 only, 1, 2 and 3 only. ಕನ್ನಡದಲ್ಲಿ ಪ್ರವಾಸಿ ಭಾರತೀಯ ದಿವಸದ ಬಗ್ಗೆ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ. 1905ರಲ್ಲಿ ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದ ಭಾರತಕ್ಕೆ ಹಿಂದಿರುಗಿದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 9
ಇದನ್ನು ಆಚರಿಸಲಾಗುತ್ತದೆ. ಹೇಳಿಕೆ 2 ಭಾರತೀಯ ವಲಸಿಗರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಭಾರತದೊಂದಿಗೆ ಅವರ ಸಂಪರ್ಕವನ್ನು ಬಲಪಡಿಸಲು ವಿದೇಶಾಂಗ ಸಚಿವಾಲಯವು ಪ್ರವಾಸಿ ಭಾರತೀಯ ದಿವಸವನ್ನು ಸಮಾವೇಶವನ್ನು ಆಯೋಜಿಸುತ್ತದೆ. ಹೇಳಿಕೆ 3 ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಭಾರತದ ಪ್ರಧಾನಮಂತ್ರಿಗಳು ಭಾರತೀಯ ವಲಸಿಗರಿಗೆ ವಿಶೇಷ ಸದಸ್ಯರಿಗೆ ನೀಡುತ್ತಾರೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 2 ಮಾತ್ರ, ಡಿ 1, 2 ಮತ್ತು 3. ಸರಿಯಾದ ಉತ್ತರ ಓನ್ಲಿ 2 ಈಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲೆಲ್ಲ ಯಾಕೆ ಅಂತ ಕೊಟ್ಟಿದ್ದೀನಿ, ಇನ್ಕರೆಕ್ಟ್ ಅದು ಯಾಕೆ ಇನ್ಕರೆಕ್ಟ್ ಅಂತ. ಓಕೆ, ನೆಕ್ಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಆಸ್ಟ್ರೇಲಿಯನ್ ಓಪನ್. ಸ್ಟೇಟ್ಮೆಂಟ್ 1, it is one of the 4 Grand Slam tennis tournaments and is played on hard court at Melbourne Park. Statement 2, it is the only Grand Slam tournament played on clay courts. Which of the statements given above is are correct? 1 only, 2 only, both 1 and 2, neither 1 nor 2. ಕನ್ನಡದಲ್ಲಿ ಆಸ್ಟ್ರೇಲಿಯನ್ ಓಪನ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು 4 ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ ಪಂದ್ಯಗಳಲ್ಲಿ ಒಂದಾಗಿದೆ ಮತ್ತು ಮೆಲ್ಬೋರ್ನ್ ಪಾರ್ಕ್ನ ಹಾರ್ಡ್ ಕೋರ್ಟ್ಗಳಲ್ಲಿ ಆಡಲಾಗುತ್ತದೆ. ಹೇಳಿಕೆ 2, ಇದು ಕ್ಲೇ ಕೋರ್ಟ್ಗಳಲ್ಲಿ ಆಡುವ ಏಕೈಕ ಗ್ರ್ಯಾಂಡ್ ಸ್ಲ್ಯಾಮ್ ಪಂದ್ಯಾವಳಿಯಾಗಿದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ 1 ಮಾತ್ರ ಕರೆಕ್ಟು. ಯಾಕೆ 1 ಮಾತ್ರ ಕರೆಕ್ಟು, ಎರಡನೇದು ಯಾಕೆ ತಪ್ಪು ಅಂತ ಕೊಟ್ಟಿದ್ದೀನಿ ನೋಡಿ. ಓಕೆ, ನೆಕ್ಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್ ಅಥಾರಿಟಿ IEPFA. ಓಕೆ, ಸ್ಟೇಟ್ಮೆಂಟ್ 1, it is a statutory body. Statement 2, it works under the aegis Ministry of Finance. Okay. Third statement, Niveshaka Didi initiative was launched by the IEPFA to promote financial literacy by the women for the women concept. Okay, how many of the statements are correct? Only 1, only 2, all 3, none of. Okay, next ಕನ್ನಡದಲ್ಲಿ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದು ಹಣಕಾಸು ಸಚಿವಾಲಯದ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮಹಿಳೆಯರಿಗಾಗಿ ಎಂಬ ಪರಿಕಲ್ಪನೆಯನ್ನು ಸಾಕ್ಷರತೆಯನ್ನು ಉತ್ತೇಜಿಸಲು ಈ ನಿವೇಶಕ ನಿಧಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಓಕೆ, ಇದು 2 ಆಗಬೇಕಾಗಿತ್ತು. ಓಕೆ, ಮಿಸ್ಟೇಕ್ ಆಗಿದೆ, ಟೈಪ್ ಮಾಡಲಿ. ಬನ್ನಿ ನೆಕ್ಸ್ಟ್ ನೋಡೋಣ, ಕರೆಕ್ಟ್ ಆನ್ಸರ್ ನೋಡೋಣ. ಓಕೆ, ಓನ್ಲಿ 2 ಇಸ್ ದಿ ಕರೆಕ್ಟ್ ಆನ್ಸರ್. ಯಾಕೆ 2? ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 3 ಇಸ್ ಕರೆಕ್ಟ್. ಯಾಕೆ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. ದ ಟ್ರೇಡ್ ವಾಚ್ ಕ್ವಾರ್ಟರ್ಲಿ seen in the news recently is published by option A, Ministry of Commerce and Industry, option B, Niti Aayog, option C, Export Import Bank of India, option D, Federation of Indian Export Organizations. ಕನ್ನಡದಲ್ಲಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಟ್ರೇಡ್ ವಾಚ್ ತ್ರೈಮಾಸಿಕವನ್ನು ಪ್ರಕಟಿಸಿದವರು. ಆಪ್ಷನ್ ಎ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಆಪ್ಷನ್ ಬಿ, ನೀತಿ ಆಯೋಗ, ಆಪ್ಷನ್ ಸಿ, ಭಾರತೀಯ ರಫ್ತು ಆಮದು ಬ್ಯಾಂಕು, ಆಪ್ಷನ್ ಡಿ, ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ. ಇದಕ್ಕೆ ಸರಿಯಾದ ಉತ್ತರ ನೀತಿ ಆಯೋಗ. ಓಕೆ, ಬನ್ನಿ ಇಲ್ಲಿ ಕೊಟ್ಟಿದ್ದೀನಿ. ಟ್ರೇಡ್ ವಾಚ್ ಕ್ವಾರ್ಟರ್ಲಿ ಈಸ್ ನೀತಿ ಆಯೋಗಸ್ ಫ್ಲಾಗ್ಶಿಪ್ ಅನಾಲಿಟಿಕಲ್ publication tracking India's quarterly merchandise and service trade performance, global demand supply trends, sectoral competitiveness and policy insights. 5th edition. ಇದು ನೋಡಿ ಇಲ್ಲಿ, ಇದು ಫಿಫ್ತ್ ಎಡಿಷನ್ಸ್ ಗೊತ್ತಿರ್ಬೇಕು ನಿಮಗೆ. ಇದು ಫೈನಾನ್ಷಿಯಲ್ ಕ್ವಾರ್ಟರ್ಲಿ ಏನಪ್ಪ ಅಂತಂದ್ರೆ ಅಪ್ರಿಮೇಜ್ 2026 ಜನವರಿ 6ರಲ್ಲಿ ಬಿಡುಗಡೆ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ಒಂದು ಡಿಸ್ಕಷನ್ ಮಾಡಿದ್ದೀವಿ. ಈ ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಇನ್ನೂ ಪ್ರಮುಖವಾದ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡಿ ಅಂತ ಹೇಳ್ತಾ
ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.